ಮಗನ ಸುಟ್ಟ ದೇಹವನ್ನು ಬ್ಯಾಗ್ನಲ್ಲಿ ಹಾಕಿ ತಂದೆ ಕೈಗೆ ಕೊಟ್ಟರು. ಮಗನ ಸುಟ್ಟ ಅಂಗಾಂಗಗಳನ್ನು ಕೈಯಲ್ಲಿ ಹಿಡಿದು ಹೊರಟ ತಂದೆ. ಮಾನವೀಯತೆ ಮರೆತ ಬೆಳಗಾವಿಯ ಅಧಿಕಾರಿಗಳು. ಬೆಳಗಾವಿಯ ಸ್ನೇಹಂ ಕಾರ್ಖಾನೆಯಲ್ಲಿ ಸಂಭವಿಸಿದ್ದ ಅಗ್ನಿ ಅವಘಡ. ದುರಂತದಲ್ಲಿ ಮೃತಪಟ್ಟಿರುವ ಕಾರ್ಮಿಕ ಯಲ್ಲಪ್ಪ ಸನ್ನಗೌಡ. ಸಂಪೂರ್ಣ ಸುಟ್ಟು ಕರಕಲಾಗಿದ್ದ ಯುವಕ ಯಲ್ಲಪ್ಪ ಸನ್ನಗೌಡ. ಮಗನ ಅಳಿದುಳಿದ ದೇಹದ ಅವಶೇಷಗಳನ್ನು ತಂದೆಗೆ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಚೀಲದಲ್ಲಿ ದೇಹದ ಭಾಗಗಳನ್ನು ಹಾಕಿಕೊಟ್ಟ ಅಧಿಕಾರಿಗಳು. ಮಗನ ಮೃತದೇಹದ ಬ್ಯಾಗ್ ಹಿಡಿದು ಅಳುತ್ತಾ ಹೊರಟ ತಂದೆ. ಕರಳು ಹಿಂಡುವ ದೃಶ್ಯಕ್ಕೆ ಸಾಕ್ಷಿಯಾದ ಸ್ಥಳೀಯರು. ಮೃತರಿಗೆ ಸಲ್ಲಬೇಕಾದ ಮರ್ಯಾದೆ ನೀಡದ ಅಧಿಕಾರಿಗಳು. ದೇಹದ ಅವಶೇಷಗಳನ್ನು ಚೀಲದಲ್ಲಿ ತುಂಬಿದ್ದು ಸರಿನಾ? ಶವಕ್ಕೆ ಕನಿಷ್ಠ ಗೌರವವನ್ನು ನೀಡದ ಅಧಿಕಾರಿಗಳು. ಸ್ಥಳದಲ್ಲೇ ಆಂಬ್ಯುಲೆನ್ಸ್ ಇದ್ದರೂ ಅಧಿಕಾರಿಗಳ ಅಮಾನವೀಯತೆ. ಜಿಲ್ಲಾಡಳಿತದ ಅಮಾನವೀಯ ಕಾರ್ಯಕ್ಕೆ ವ್ಯಾಪಕ ಆಕ್ರೋಶ. ಬೆಳಗಾವಿಯ ಸ್ನೇಹಂ ಕಾರ್ಖಾನೆಯಲ್ಲಿ ಸಂಭವಿಸಿದ್ದ ಅಗ್ನಿ ಅವಘಡ. ಮಗನ ಸುಟ್ಟ ದೇಹವನ್ನು ಬ್ಯಾಗ್ನಲ್ಲಿ ಹಾಕಿ ಅಧಿಕಾರಿಗಳು ತಂದೆ ಕೈಗೆ ಕೊಟ್ಟಿದ್ದಾರೆ. ಮಗನ ಸುಟ್ಟ ಅಂಗಾಂಗಗಳನ್ನು ಕೈಯಲ್ಲಿ ಹಿಡಿದು ಹೊರಟಿದ್ದಾರೆ. ಮಾನವೀಯತೆ ಮರೆತ ಬೆಳಗಾವಿಯ ಅಧಿಕಾರಿಗಳು. ಬೆಳಗಾವಿಯ ಸ್ನೇಹಂ ಕಾರ್ಖಾನೆಯಲ್ಲಿ ಸಂಭವಿಸಿದ ಘಟನೆ ಇದಾಗಿದೆ. ದುರಂತದಲ್ಲಿ ಮೃತಪಟ್ಟಿರುವ ಕಾರ್ಮಿಕ ಯಲ್ಲಪ್ಪ ಸನ್ನಗೌಡ. ಸಂಪೂರ್ಣ ಸುಟ್ಟು ಕರಕಲಾಗಿದ್ದರು. ಮಗನ ಅಳಿದುಳಿದ ದೇಹದ ಅವಶೇಷಗಳನ್ನು ತಂದೆಗೆ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಚೀಲದಲ್ಲಿ ದೇಹದ ಭಾಗಗಳನ್ನು ಹಾಕಿ ಕೊಟ್ಟಿದ್ದಾರೆ. ಮಗನ ಮೃತದೇಹದ ಬ್ಯಾಗ್ ಹಿಡಿದು ಅಳುತ್ತಾ ಹೊರಟ ತಂದೆ. ಕರಳು ಹಿಂಡುವ ದೃಶ್ಯಕ್ಕೆ ಸಾಕ್ಷಿಯಾದ ಸ್ಥಳೀಯರು. ಮೃತರಿಗೆ ಸಲ್ಲಬೇಕಾದ ಮರ್ಯಾದೆ ನೀಡದ ಅಧಿಕಾರಿಗಳು. ದೇಹದ ಅವಶೇಷಗಳನ್ನು ಚೀಲದಲ್ಲಿ ತುಂಬಿದ್ದು ಸರಿನಾ? ಅಧಿಕಾರಿಗಳು ಶವಕ್ಕೆ ಕನಿಷ್ಠ ಗೌರವವನ್ನು ನೀಡುತ್ತಿಲ್ಲ. ಸ್ಥಳದಲ್ಲಿ ಆಂಬ್ಯುಲೆನ್ಸ್ ಇದ್ದರೂ ಅಧಿಕಾರಿಗಳ ಅಮಾನವೀಯತೆ. ಜಿಲ್ಲಾಡಳಿತದ ಅಮಾನವೀಯ ಕಾರ್ಯಕ್ಕೆ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ.